ಈಗ ಒಂದ್ ನಿಮಿಷ ಮೇಡಮ್ ಅವ್ರು ಕೇಳಿ ಯಾವ್ದಕ್ಕೆ ನಾನು ಯಾವಾಗ ಜಮೀರ್ ಅಹಮದ್ ಖಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ? ಯಾವಾಗ ನಾ ಹೇಳದ್ನ ಇಲ್ಲ ಈ ವೇದಿಕೆಯಲ್ಲೇನೆ? ಅದನ್ನ ಯಾಕೆ ಬಣ್ಣ ಕಟ್ತೀರಿ? ನೋಡ್ರಿ ಒಂದ್ ನಿಮಿಷ, ಇದು ಈ ಮನಸ್ಥಿತಿಗಳು ನನಗೆ ಗೊತ್ತಿದೆ. ನಾನು ಅಫ್ರೀನ್ ಅವರೇ, ತಮ್ಮ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸೇಯಿಂಗ್ ದಟ್ ನೀವು ಯಾಕೆ ರಾಜೀನಾಮೆ ಕೊಟ್ರೆ ಅಥವಾ ಯಾಕೆ ತಮ್ಮನ್ನ ಪಕ್ಷದಿಂದ ಹೊರಗಡೆ ಕಳುಹಿಸಲಾಯಿತು ಅಂತ. ನನಗೆ ಐ ವಾಂಟ್ ಟು ಆಸ್ಕ್, ನೀವು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಿ? ನಾನು 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಾ? ಸೊ ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮ್ಗೇನು ಜವಾಬ್ದಾರಿಗಳಿದೆ ಇತ್ತು? ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಯೂತ್ ಕಾಂಗ್ರೆಸ್ ಇಂದ. ಮತ್ತೆ ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಅವರೇ ಅಡ್ಮಿನ್ ಮಾಡಿದ್ರು ನನಗೆ. ಆಲ್ ರೈಟ್. ತಮ್ಮ ಮೇಲೆ ಕೋಪ ಬರಕ್ಕೆ ಕಾರಣ ಏನು? ನಮ್ಮ ಸಮುದಾಯ ಪರವಾಗಿ ಮಾತಾಡಿದ್ದು. ಅಂದ್ರೆ ನೀವು ನಿಮ್ಮ ಸಮುದಾಯದ ಪರವಾಗಿ ಮಾತಾಡಂಗಿಲ್ವಾ ಪಾರ್ಟಿಯಲ್ಲಿ? ಇಲ್ಲ. ವಾಟ್ ಎಕ್ಸಾಕ್ಟ್ಲಿ ಏನಾಯ್ತು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. 20ನೇ ತಾರೀಕು ಮಾರ್ಚ್ 20ನೇ ತಾರೀಕು ಬಂದ್ಬಿಟ್ಟು ಚಾಂದ್ರಾತ್ ದಿವಸ ಇವರೆಲ್ಲ ಕುತ್ಕೊಂಡು ದಾವಣಗೆರೆ ದಕ್ಷಿಣ ಟಿಕೆಟ್ ಒಂದು ಇದು ನಡೀತೆ, ಸಭೆ ನಡೀತೆ. ಆ ಸಭೆಯಲ್ಲಿ ಎಲ್ಲ ಮುಸ್ಲಿಂ ಮುಖಂಡರು ಸೇರ್ಕೊಂಡು ಹೇಳ್ತಾರೆ, ನಮ್ಮ ಮುಸ್ಲಿಂ ಸಮಾಜದಿಂದ ಒಬ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಇದೇ ನಡೆದಿರೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಸದ್ಯಕ್ಕೆ ನಾವು ಸಮರ್ಥ ಅವ್ರಿಗೆ ಕೊಡ್ತಾರೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಯಾರು ಹೇಳ್ತಾರೆ? ಸುರ್ಜಿವಾಲಾ ಅವರು. ಅವಾಗ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಯಾರಿಗಾದ್ರೂ ಮುಸಲ್ಮಾನ್ ಸಮುದಾಯದಲ್ಲಿ ಜಬ್ಬಾರ್ಗೆ ಕೊಡಿ ಅಂದ್ರಂತೆ. ಇಲ್ಲ, ಇದು ಹೇಳ್ತಾ ಇದೀನಲ್ಲ, ಎಲ್ಲ ತಪ್ಪು. ಇದು ಜಬ್ಬಾರ್ ಅಂತಾನೆ ಹೆಸರು ಒಂದು ತಗೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹಿಂದ್ಗಡೆ ಬಂದ್ಬಿಟ್ಟು ಖಲೀಲ್ ಅಂತ ಇದ್ದಾರೆ, ಅವರು ಯೂತ್ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಅವರು ಹೋರಾಡ್ಕೊಂಡಿದ್ರು, ಜಬ್ಬಾರ್ ಸಾಹೇಬ್ರು ಹೋರಾಡ್ಕೊಂಡಿದ್ರು, ಇನ್ನು ಮತ್ತೊಬ್ರು ಇನ್ನೊಬ್ರು ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ಏನಾಯ್ತು, ಸಮುದಾಯಕ್ಕೆ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಮಗೋಸ್ಕರ ಯಾರಾದ್ರೂ ಧ್ವನಿ ಎತ್ತಿ ಮಾತಾಡಕ್ಕೆ ಇವತ್ತು ಕೇಪಬಲ್ ಇದ್ದಾರೆ ಅಂದ್ರೆ ಅದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಒಬ್ಬರೇ. ಮೂವ್ ಫಾರ್ವರ್ಡ್. ಅವ್ರಿಗೋಸ್ಕರ ಇದು ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ, ಮುಸ್ಲಿಮ್ಸ್ ಇಂದಾನೆ ನಮ್ಗೆ ಇಷ್ಟು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಕೇಳಿದಕ್ಕೆ ಸುರ್ಜಿವಾಲಾ ಅವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಸಮಾಜಕ್ಕೆ ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲ, ಅವರಿಂದ ಕಾಂಗ್ರೆಸ್ ಪಕ್ಷ ಇಲ್ಲ. ಒಂದು, ಎರಡನೇದು, ಗುರುಗಳು ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡಬೇಡಿ, ನಮ್ಗೆ ಇಲ್ಲಿ ಇಷ್ಟ ಇರೋರು ಇರಿ, ಕಷ್ಟ ಇರೋರು ರಾಜೀನಾಮೆ ಕೊಟ್ಟು ಹೋಗ್ಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಮಾತುಕತೆ ಆಗಿದ್ಮೇಲೆ ಅವ್ರು ಹೊರಗಡೆ ಬಂದ್ರು, ಅವ್ರು ಹೋದ್ರು. ದೊಡ್ಡವ್ರು ಕುತ್ಕೊಂಡು ಏನೋ ನಿರ್ಧಾರ ಮಾಡಿದಾರೆ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ನಾನು ಸುಮ್ನೆ ಇದೆ. ಆದ್ರೆ ಅದಾಗಿದ ತಕ್ಷಣನೇ ಹೊರಗಡೆ ಏನ್ ಸ್ಟೇಟ್ಮೆಂಟ್ಗಳು ಕೊಡ್ತಾರ ಅಂತ ಹೇಳಿದ್ರೆ, ಕೆಲವರು, ಅವ್ರು ಯಾರಂತ ಅದು ಹೇಳ್ತೀನಿ ನಾನು ನೆಕ್ಸ್ಟ್. ಕೆಲವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ, ಹೊರಗಡೆ ತುಂಬಾ ಇಲ್ದಿದೆಲ್ಲ ಗಲ್ಬೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಉಲ್ಮಾ ಬಗ್ಗೆ ಈ ತರ ಹೇಳಿದ್ದಾರೆ, ಅದಂತ ಆ ತರ ಯಾರು ಹೇಳಿಲ್ಲ, ಸುರ್ಜಿವಾಲಾ ಅವರು ಯಾವತ್ತು ನಮ್ಮ ಪರವಾಗಿ ಮಾತಾಡಿದಾರಂತ ಒಂದು ತಪ್ಪು ಸ್ಟೇಟ್ಮೆಂಟ್ ಶಿವಾಜಿನಗರ್ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಮತ್ತೆ ಸಲೀಂ ಅಹಮದ್ ಅವರು ಕೊಡ್ತಾರೆ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ನೋಡಿ ನನ್ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ನಾನ್ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ, ಈ ತರ ಮುಸ್ಲಿಂ ಸಮುದಾಯ ಇವ್ರ ಕೈ ಹಿಡಿತಾ ಇರ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಚಾನ್ಸೇ ಇರ್ಲಿಲ್ಲ ಅಂತ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಇವ್ರೇನ್ ಮಾಡ್ತಾರೆ, ನನಗೆ ನಾನು ದಾವಣಗೆರೆಗೆ ಹೋಗ್ಬೇಕಾಗುತ್ತೆ, ನಂದು ಪಕ್ಷ ಚಟುವಟಿಕೆ ಬೇರೆ ಕಡೆ, ಸಮುದಾಯ ಪರ ಮಾತಾಡೋದು ಒಂದು ಕಡೆ ಅಂತ ನಾನೇನ್ ಮಾಡ್ತೀನಿ, ಹೋಗೋಣ ದಾವಣಗೆರೆ, ಇದು ಬಾಗಲಕೋಟೆಗೆ ನಾನು ಇನ್ಚಾರ್ಜ್ ಅಂತ ನಾನು ಒಬ್ರು ಕಾಲ್ ಮಾಡಿದ್ರೆ ನನ್ಗೆ ರೆಸ್ಪಾನ್ಸ್ ಸಿಗಲ್ಲ. ನೆಕ್ಸ್ಟ್ ರೆಸ್ಪಾನ್ಸ್ ಏನ್ ಸಿಗುತ್ತಂದ್ರೆ, ನೀನ್ ಅಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನೀನ್ ಏನ್ ವಿಡಿಯೋ ಮಾಡಿದ್ಯೋ ಆ ವಿಡಿಯೋನ ಡಿಲೀಟ್ ಮಾಡು. ನೀವು ಮೀರ್ ಸಾದಿಕ್ ಅದ್ರ ರಿಜ್ವಾನ್ ಬರ್ತೀನಿ, ಅದು ಲಾಸ್ಟ್ ಇರೋದು ಬರ್ಬೇಕು ಅಂತ ಹೇಳ್ತಾರೆ. ನಾನು ಹೇಳ್ದೆ ಆಯ್ತು ಬರ್ತೀನಿ, ನೀನೊಂದು ಅಪಾಲಜಿ ಲೆಟರ್ ಕೊಡು, ಅದಕ್ಕೂ ಒಪ್ಕೊಂಡೆ ಕೊಡ್ತೀನಿ. ಬಟ್ ಅದ್ರಲ್ಲಿ ಮೆನ್ಷನ್ ಮಾಡ್ಬೇಕಂತೆ, ನಾನು ವೈಯಕ್ತಿಕವಾಗಿ ಮಾಡಿಲ್ಲ ವಿಡಿಯೋ, ನನ್ಗೆ ಹಿರಿಯರು ಹೇಳಿ ಮಾಡ್ಸಿರೋದು, ಅವರು ಮತ್ತೆ ಉಲ್ಮಾಗಳು ಅವ್ರು ಹೇಳಿ ಮಾಡ್ಸಿರೋದು ಅಂತ. ಇವಾಗ ನಮ್ಮ ಸಮುದಾಯ ಪರವಾಗಿನೇ ನಾನು ವಿಡಿಯೋ ಮಾಡಿರೋದು, ಅವ್ರ ವಿರುದ್ಧವಾಗಿ ನಾನು ಹೆಂಗ್ ಮತ್ತೆ ವಿಡಿಯೋ ಮಾಡ್ಲಿ? ಅದಕ್ಕೆ ನಾನು ಹೇಳ್ದೆ, ಇಲ್ಲ ಅಕ್ಕ ಇದು ನನ್ನ ಕೈಯಿಂದ ಆಗಲ್ಲ ಅಂದ್ರೆ, ಅಮ್ಮೋ ಹಂಗಾಗಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಎಕ್ಸ್ಪೆಲ್ ಮಾಡ್ತಾರೆ ಅಂದ್ರು. 1, 2, 3, 4, 5 ಎಷ್ಟು ಕಾಲ್ಗಳು ನನ್ಗೆ ಡಿಲೀಟ್ ಮಾಡಿ ಹಿಂಸೆ ಕೊಟ್ಬಿಟ್ಟಿದ್ರು. ನಾನು ಒಂದೇ ಒಂದು ನಿರ್ಧಾರಕ್ಕೆ ಬಂದೆ, ಹಂಗೂ ಇವ್ರು ಏನಾದ್ರೂ ಮುಂದೆ ಹೋಗಿ ನನ್ಗೆ ಕೊಡ್ತಾರೆ ಕೆಲಸ, ಹಿಂಗೂ ಕೊಡ್ತಾರೆ, ಅದಕ್ಕೆ ನನ್ನ ಸಮುದಾಯ ಪರವಾಗಿ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟೆ. ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ನಾನು ಪೋಸ್ಟ್ ಹಾಕ್ತೀನಿ. ಮಾಡಿದಾರೆ ಕ್ಷೇತ್ರಕ್ಕೆ ಏನ್ ಮಾಡಿದ್ರೆ ಒಂದು ಮಾತು ಹೇಳಿದ ತಕ್ಷಣ ಇವ್ರು ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ, ಕೆಂಡಮಂಡಲ ಆಗ್ತಿರೋದು ಕಾಂಗ್ರೆಸ್ನವರೇ. ನಿಮ್ಮ ಅಭಿಪ್ರಾಯ
ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ತಾ ಇಲ್ಲ, ಇದ್ದೀರಾ ಅಷ್ಟೇ. ನಾವು ನಿಮ್ಮ ನಮ್ಮಲ್ಲಿ ಮನಸ್ಥಿತಿನೇ ಸಾಮೂಹಿಕ ಹೇಳ್ತಾ ನಾಯಕತ್ವ ಇರೋದು. ಕಾಂಗ್ರೆಸ್ ಈಗ ಎಲ್ಲಾರು ನಮ್ಮ ನಾಯಕರೇ. ನನ್ನಂತವ್ರು ನಿನ್ನಂತವ್ರು ಬಹಳ ಜನ ಕಾಂಗ್ರೆಸ್ ಪಕ್ಷ ಬೆಳೆಸಿದೆ. ಉಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟು ಸ್ವಾಭಿಮಾನನ ಮಾರ್ಕೊಂಡ್ಬೇಡಿ. ಯಾವ ಆಯ್ತಾ? ಸ್ವಾಭಿಮಾನಮ್ಮ? ನೀವು ಹೇಳ್ತಾ ಇದ್ದೀರಲ್ಲ, ಯಾವ ನಾಯಕರು ಸ್ವಾಭಿಮಾನ? ಒಬ್ರೇ ಇಲ್ಲ. ಈಗ ಅಲ್ಲ, ನಾಯಕರು ಒಂದ್ ನಿಮಿಷ, ಒಬ್ರೇ ಇಲ್ಲ, ಒಂದ್ ಒಬ್ರೇ ನಿಮಿಷ ಇಲ್ಲ ಅಂತ ಮೇಡಮ್ ಇದ್ದೀರಲ್ಲ, ಅವ್ರು ಕೇಳಿ. ನಾಯಕರು ಏನೇನ್ ಮಾಡಿದ್ದಾರೆ ಹೇಳ್ರಿ? ಯಾವ್ದಕ್ಕೆ? ಜಮೀರ್ ಅಹ್ಮದ್ ಖಾನ್ ಬಿಟ್ರೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಹೇಳ್ರಿ? ರೇ, ಅವ್ರ ಯೋಗ್ಯತೆಗೆ ಹೋಗಿ ನಾನು ಅವ್ರ ಯಾವಾಗ ಕೆಲ್ಸ ಜಮೀರ್ ಅಹಮದ್ ಖಾನ್ ಮಾಡಿಲ್ಲ ಅಂತ ಓಟ್ ಹೇಳ್ತಾ ಇದ್ದೀನಿ. ಅಂತಾರೆ. ಯಾವಾಗ ಹೇಳಿದ್ನ ಇಲ್ಲ ಈ ವೇದಿಕೆಯಲ್ಲೇನೆ ಅದನ್ನ ಯಾಕೆ ಬಣ್ಣ ಕಟ್ತೀರಿ? ನೋಡ್ರಿ ಒಂದ್ ನಿಮಿಷ, ಇದು ಈ ಮನಸ್ಥಿತಿಗಳು ನನಗೆ ಗೊತ್ತಿದೆ. ನಾನು ಕೂಡ ಜಾಫರ್ ಶರೀಫ್ ಅವ್ರ ಜೊತೆ ಇದ್ದವನು, ಬಸವಲಿಂಗಪ್ಪ ಅವ್ರ ಜೊತೆ ಇದ್ದವ್ ನಾನೇನ್ ನೆನ್ನೆ ಮೊನ್ನೆ ಬಂದಿಲ್ಲಮ್ಮ. ನೀನು ಬೆಂಗಳೂರು ನಾರ್ತ್ ವೈಸ್ ಪ್ರೆಸಿಡೆಂಟ್. ಒಂದ್ ನಿಮಿಷ ಕೇಳಮ್ಮ ಅಮ್ಮ, ತಾಯಿ ಸಹೋದರಿ, ಒಂದ್ ನಿಮಿಷ ಮಾತಾಡಕ್ ಕೊಡಿ, ಒಂದ್ ನಿಮಿಷ ಮಾತಾಡಕ್ ಕೊಡು. ನೀನು ಇನ್ನು ಬೆಳಿಬೇಕಾದಂತವು ಇನ್ನು ಚೆನ್ನಾಗಿ ಬೆಳಿ. ಜೊತೆನೇ ಇಲ್ವಲ್ಲ? ಹೆಣ್ಮಗಳು ನೇರವಾಗಿ ಹೇಳ್ತಾ ಇದ್ದಾಳೆ, ಸುರ್ಜೇವಾಲ ಬಂದು ಮುಸ್ಲಿಂ ಓಟ್ ಬೇಡ ಅಂತ ಹೇಳಿ. ಸಾಧ್ಯನೇ ನೀವು ಒಬ್ಬ ಇಲ್ಲ. ಮುಸ್ಲಿಂ ಆಗಿ ನೀವು ಅದನ್ನ ಒಂದ್ ನಿಮಿಷ ಬ್ರದರ್, ನೀವು ಅದಕ್ಕೆ ಬ್ರದರ್ ವಿರುದ್ಧವಾಗಬೇಕು. ನೀವು ನೀವೇನಿಗೆ ಸರ್ ಅವ್ರಿಗೆ ಬಂದು ಬಕೆಟ್ ಹಿಡಿತಾ ಇದ್ದೀರಿ? ಯಾರು ಬಕೆಟ್ ಹಿಡಿ ಅಂದ್ರೆ ನಿಮ್ಗಿರ್ಬೇಕು, ಯಾರು ಹೇಳ್ತಾ ಇದ್ರಿ ನಮಗೇನಂತ ಬಂದಿಲ್ಲ. ನಮಗೆ ನಮ್ಮ ಪಕ್ಷದಿಂದ ಮಾತಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ನೀವು ಮಾತಾಡೋದು ಇದ್ರೆ ಸರಿಯಾಗಿ ಮಾತಾಡಿ. ನಾನ್ ಮಾತಾಡ್ತೀನಿ, ಏನ್ ಸರಿಯಾಗಿ ಬಕೆಟ್ ಮಾತಾಡ್ತಾ ಹೇಳ್ತೀರಿ? ಇದ್ದೀನಿ. ನೀವು ಮಾತಾಡ್ತಿಲ್ಲ, ಏನ್ ನೀವು ಬಕೆಟ್ ಬಕೆಟ್ ಹೇಳ್ತೀರಿ? ಬಕೆಟ್ ಹಿಡಿಯಕ್ ಬಂದಿರೋದು ನೀವು. ಯಾರು ನೀವು ಬಗೆಟ್ ಹಿಡಿ, ನೀವು ಬಗೆಟ್ ಹಿಡಿತಿರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ. ಯಾರು ಹೇಳಿದ್ರು ಅವ್ರಿಗೆ ರಾಜೀನಾಮೆ ಅಂತ? ಹೆಣ್ಮಗಳು ಹೇಳ್ತಾ ಮೇಡಮ್ ಇಲ್ವಲ್ಲ? ಏನ್ ಶಾಬಾಜ್ ಅವ್ರೆ,